ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಶ್ರೀ ವಿದ್ಯಾ ಪ್ಯಾರಾಮೆಡಿಕಲ್ ಚಾನಲ್ 2021 ಆಲ್ ಅಬೌಟ್ ಸೈನ್ಸ್. ನಿಮಗೆ ಈ ಚಾನಲ್ ಇಷ್ಟವಾದಲ್ಲಿ ಪಕ್ಕದಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಫಿಸಿಕ್ಸ್ ಯೂನಿಟ್ 4 ಸರ್ಫೇಸ್ ಟೆನ್ಷನ್ ಮತ್ತು ವೆಲಾಸಿಟಿ ಅದ್ರದ್ದು ಪಾರ್ಟ್ 3. ಮೊನ್ನೆ ಎಲ್ಲ ನಾವು ಪಾರ್ಟ್ 2 ಮತ್ತು ಪಾರ್ಟ್ 1 ನೋಡಿದ್ವಿ. ಅದೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಪಾರ್ಟ್ 3 ಕಂಟಿನ್ಯೂಷನ್ ಮಾಡೋಣ ಬನ್ನಿ. ಈ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಫಸ್ಟ್ ಮೆಥಡ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಆ್ಯಂಡ್ ಮೆಷರ್ಮೆಂಟ್. ಕ್ಯಾಪಿಲರಿ ರೈಸ್ ಮೆಥಡ್, ಸ್ಟಾಲಾಗ್ಮೋಮೀಟರ್ ಮೆಥಡ್, ವಿಲ್ಮಿ plate or ring method, maximum bulk pressure method, methods analyzing shape of the hanging liquid drop or gas bubble ಮೆಥಡ್, ಡೈನಮಿಕ್ ಮೆಥಡ್. ಇದಿಷ್ಟು ಬಂದ್ಬಿಟ್ಟು ಸರ್ಫೇಸ್ ಟೆನ್ಷನ್ನ ಮೆಷರ್ಮೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತಹ ಮೆಥಡ್ಸ್ ಅಂತ ನಾವು ಇದರಲ್ಲಿ ತಿಳ್ಕೊತೀವಿ. ಈಗ ಏನಪ್ಪ ಅಂದರೆ ಸರ್ಫೇಸ್ ಎನರ್ಜಿ ಏನಂದರೆ ಇಟ್ ಈಸ್ ದ ಎಕ್ಸೆಸ್ ಪೊಟೆನ್ಷಿಯಲ್ ಎನರ್ಜಿ ಪೊಸೆಸ್ಡ್ ಬೈ ದಿ ಮಾಲಿಕ್ಯೂಲ್ ಆನ್ ದಿ ಸರ್ಫೇಸ್ ಆಫ್ ದ ಲಿಕ್ವಿಡ್. ಇವಾಗ ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ ಏನಾದರೂ ಇತ್ತು ಅಂದರೆ ಮಾಲಿಕ್ಯೂಲಲ್ಲಿ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್, ಅದನ್ನ ನಾವೇನಂತ ಕರಿತೀವಿ? ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ. ಅದನ್ನ ಏನಂತ ಡಿನೋಟ್ ಮಾಡ್ತೀವಿ? ಕ್ಯಾಪಿಟಲ್ ಇ ಮತ್ತು ಸ್ಮಾಲ್ ಎಸ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಲೋ ಸರ್ಫೇಸ್ ಎನರ್ಜಿ ಮತ್ತು ಹೈ ಸರ್ಫೇಸ್ ಎನರ್ಜಿನ ನೀವು ಇಲ್ಲಿ ನೋಡ್ಬೋದಾಗಿದೆ. ಈಗ ಸರ್ಫೇಸ್ ಟೆನ್ಷನ್ ವರ್ಸಸ್ ಸರ್ಫೇಸ್ ಎನರ್ಜಿ ನೋಡೋಣ. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು? ಒಂದು ಎನಿ ಇನ್ಸೆಕ್ಟ್ ವಾಕಿಂಗ್ ಆನ್ ವಾಟರ್ ಅಂತ ಹೇಳ್ಬೋದು. ಸರ್ಫೇಸ್ ಎನರ್ಜಿ ಅಂದ್ರೇನು? ಇಟ್ ಈಸ್ ಅ ಎನರ್ಜಿ ಪೊಸೆಸ್ಡ್ ಆನ್ ದಿ ಸರ್ಫೇಸ್ ಆಫ್ ಅ ಲಿಕ್ವಿಡ್ ಅಂತ ಹೇಳ್ಬೋದು. ಸೊ ಇದೆರಡರದ್ದು ಡಿಫ್ರೆನ್ಸ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ಈಗ ವಿಸ್ಕಾಸಿಟಿ, ದಿಸ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಫ್ಲೋ ಟು ಅಪೋಸ್ ದಿ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಲೇಯರ್ ಈಸ್ ಕಾಲ್ಡ್ ವಿಸ್ಕಾಸಿಟಿ. ವಿಸ್ಕಾಸಿಟಿ ಅಂದ್ರೇನು? ಒಂದು ಪ್ರಾಪರ್ಟಿ. ಫ್ಲೂಯಿಡ್ ಫ್ಲೋ ಟು ಅಪೋಸ್, ಇವಾಗ ಅದನ್ನು ರಿಲೇಟಿವ್ ಮೋಷನ್ನ ಅಪೋಸ್ ಮಾಡೋದಕ್ಕೋಸ್ಕರ ಒಂದು ಫ್ಲೂಯಿಡ್ ಫ್ಲೋ ಆಗ್ತಿದೆ, ಅದನ್ನೇನಂತ ಕರಿತೀವಿ? ಬಿಟ್ವೀನ್ ಇಟ್ಸ್ ಲೇಯರ್, ಎರಡು ಲೇಯರ್ ಮಧ್ಯೆ ಫ್ಲೋ ಆಗ್ತಿದೆ, ಅದನ್ನು ನಾವು ವಿಸ್ಕಾಸಿಟಿ ಅಂತ ಕರಿತೀವಿ. ಅದರ ಯೂನಿಟ್ಸ್ ಬಂದುಬಿಟ್ಟು ಕೈನೆಮ್ಯಾಟಿಕ್ ವಿಸ್ಕಾಸಿಟಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ SI ಯೂನಿಟ್ ಆಫ್ ಕೈನೆಮ್ಯಾಟಿಕ್ ವಿಸ್ಕಾಸಿಟಿ ಸ್ಕ್ವೇರ್ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಈಗ ಅದರ ಮೇಲೆ ಡೈನಮಿಕ್ ವಿಸ್ಕಾಸಿಟಿ ಮತ್ತು ಕೈನೆಮ್ಯಾಟಿಕ್ ವಿಸ್ಕಾಸಿಟಿದು SI ಯೂನಿಟ್ ಮತ್ತು ಇಕ್ವಿವ್ಯಾಲೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನೊಂದ್ಸತಿ ರೆಫರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲೆಸನ್ದು ಕಂಟಿನ್ಯೂಷನ್ ಪಾರ್ಟ್ 4 ವಿಲ್ ಬಿ ಕಮ್ಮಿಂಗ್ ಸೂನ್ ಫ್ರೆಂಡ್ಸ್. ನಿಮ್ಗೇನಾದರೂ ಡೌಟ್ ಇದ್ದರೆ ಆ ಡೌಟ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ ಫ್ರೆಂಡ್ಸ್.